ಆ ಮೊಡ್ಕಾಗ ಇವಾಗ ಹಂಗೆ ಸೊಂಪಾಗಿ ಕಣ್ಣುಗಳು ಬಿಡ್ತಾ ಇತ್ತ ಸೊಪ್ಪು. ಈ ಮುನ್ರಾಮಣ್ಣವ್ರ ಮ್ಯಾಕಿಗಳು ಕರ್ಕೊಂಬಂದು ಬಿಟ್ಬಿಟ್ಟು ಎಲ್ಲ ಅವ್ರ ಎದ್ಮೇಲೆ ಇಕ್ಕೊಂಬಿಟ್ರೆ ಅದು ಹೆಂಗ ನಮ್ಮ ಮನ್ಸು ಬರ್ತದ ಆ ಮುಂಡೆ ಮಕ್ಳಿಗ. ಅವ್ರ ತೋಟಗಳಾದ್ರೆ ಹಂಗೆ ಬಿಡ್ತಾರ ಅವ್ರ. ಬಂದಿದ್ರೇನಾ? ಅವ್ರು ಯಾರು ಸೊಪ್ಪು ವ್ಯಾಪಾರಕ್ಕೆ ಬಂದವ್ರಂತೆ. ಬಾ ಆಯ್ತು, ಈ ಕಿತ ವ್ಯಾಪಾರ ಚೆನ್ನಾಗಾಗಬೇಕು. ನೀನೇನು ಮಾತಾಡಕ್ ಹೋಗ್ಬೇಡ, ಕಲ್ದಿರ ನಿಂತ್ಕೊಂಡು ನಾನು ಮಾತಾಡ್ತೀನಿ. ಆಯ್ತು ನೋಡಮ್ಮ, ಅದೇನು ಮಾಡ್ತೀವಿ ಮಾಡಯ್ಯ. ನಾನು ಕೊಡಿಸ್ತೀನಿ ಬಾ ರಾಜಣ್ಣ. ನಿನ್ನ ಚಾಕ 40-45 ಮುಟ್ಟೆ ಕೊಡಿಸಿದ್ರೆ ಸರಿಯಾ? ಸೊಪ್ಪು 4 ಕಂಚು ನೋಡ್ಬಿಟ್ಟು ಏನು ಅಂತ. ರಾಜಣ್ಣ ಮಂಜಣ್ಣ ಸೊಪ್ಪು ಬೇಕಾಯ್ತಪ್ಪ. ರಾಜಣ್ಣ ನೀನೇ ನೋಡು ಎಷ್ಟು ಮುಟ್ಟು ಬರ್ತದೆ ಹೇಳು. ತೋಟ ನಿಂದು ಬೆಳೆದಿರೋ ನೀನೇ ಒಂದು ಮಾತು ಹೇಳಪ್ಪ. ತೋಟ ಆಯಪ್ಪಂದೆ ಇರ್ಬೋದು, ಬಾದಿಕ್ಕಿಂಡಿರೋಳು ನಾನು. ನೀನು ಬಾದ್ ಬಿದ್ದಿದ್ಯಾ, ಮಂಜಣ್ಣ ಬಾದ್ ಬಿದ್ದವನ. ಬೆಳೆ ಚೆನ್ನಾಗಿ ಬೆಳೆದಿದ್ದೀರಿ. ತೂಕವಾಗಿ ಒಂದು ಮಾತಾಡ್ರಿ. ನಾವು ಹೋದ್ ಸಲ 55 ಮೂಟಿಗೆ ಕೊಟ್ಟಿದ್ವಿ. ಈ ಸಲ ಇನ್ನೂ ಬೆಳೆ ಚೆನ್ನಾಗಾಗಿದೆ. ಒಂದು 60 ಮೂಟಿಗೆ ಕೊಯ್ಕೊಂಡು ಹೋಗ್ರಣ. ಹೊಸ 45 ಮೂಟೆ ಕಾಲು ಕೊಟ್ಟಿಲ್ಲ ಯಾಕ ಸಾಯಂಕಾಲ ಕೆಣ್ಣಿಗಿನ ಕೊಡ್ತಾನೆ ತಿಕ್ ಮುಚ್ಕೊಂಡು ನಿಂತ್ಕಾಲೆ. ಸೊಪ್ಪು ಕೊಯ್ಕೊಂಡೋಗಿ ಉಳುಗಳ್ಗೆ ಹಾಕಿ ಗೂಡುಗಳು ಬೆಳೆದು ಮಾರ್ಕೆಟ್ಗೆ ಹೋಗಿ ನಿಮ್ಮ ಮಡುವೆ ನಿಮ್ಗೆ ತಂದು ಕೊಡ್ಬೇಕಾ ಬೇಡಕ್ಕ? ನಾವು ಸೊಪ್ಪು ಕೊಯ್ಕೊಂಡೋಗಿ ಉಳುಗಳ್ಕೆ ಹಾಕೋದು, ಇನ್ನೇನು ಬಟ್ಟೆಗಳು ಹೋದ್ರಕ್ಕತ್ತದ? ಬಾದಿಗಳು ಎಲ್ರಿಗೂ ಇತ್ತವಣ. ಅವೆಲ್ಲ ಬಿಟ್ಬಿಡ್ರಕ್ಕ. 40 ಮೂಟೆ ಕೊಯ್ಕೊಂಡು ಹೋಗ್ತಾರೆ ಹೋಗಕ್ಕೆ. ಬ್ಯಾಡ್ ಬಿಡೋಣ, ಅಷ್ಟು ಕಮ್ಮಿಗೆಲ್ಲ ಕೊಡೋಕ್ಕಾಗಲ್ಲ. ನಿಮ್ಮಿಬ್ಬರ್ತಾಗ ವ್ಯಾಪಾರ ಕುದ್ರಲ್ಲ. ಆ ತಾದೂರ್ ಮಂಜಣ್ಣನ ಬಳುನಲ್ ರಾಜಣ್ಣ ಮಗನ್ ನೋಡ್ಕೊಂಡು ಹೋಗ್ಯವ್ರೆ, ಯಾರೋ ಒಬ್ರು ಕೊಯ್ಕೊಂಡು ಹೋಗ್ತಾರೆ ಬಿಡು. ಏನ್ ವಂಕಿರ್ ಬಿಂಕಿರ್ ಮಾತಾಡೋದು? ಕೊಂಡ ಮೇಲೆ ತಿಮ್ಮಪ್ಪ ಬರ್ತಾನೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರಕ್ಕತ್ತದ? ಏನೋ ಇರೋದನ್ನ ಮಾತಾಡ್ಬೇಕು. ನೋಡಪ್ಪ ರಾಜಣ್ಣ, 45 ಮೂಟೆ ಕೊಯ್ಕೊಂಡು ಹೋಗ್ರಪ್ಪ ನೀವು. ಆಯ್ತು ಬಿಡು ಮಂಜಣ್ಣ, ನಿನ್ನ ಮಾತು ಯಾಕೆ ಅಡ್ಡ? ಮಂಜಣ್ಣ ಅಂದ್ರೇನೆ ಒಂದು ತೂಕ. ಸರಿ 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 ಕೋದಣ್ಣಪ್ಪ. ಬಾರ್ಯಾ ಪಾಪ. ಅಲ್ಲ ಅವರು ಸೊಪ್ಪಾಗಿ ಅಮ್ಮಮ್ಮ ಸ್ವಾಮಿ ಭಗವಂತ ಸ್ವಭಾ ಗಾಳಿ ಚೆನ್ನಾಗಿ ಗೊತ್ತಿಲ್ಲ. ಅಯ್ಯ ಯಾಕ ಕುತ್ಕೊಂಡೆ? ಇನ್ನೇನು ಮಾಡ್ಬೇಕು? ಬಾ ಒಳಕ್ಕ. ಏನು ಇಷ್ಟೊತ್ನಾಗ? ಅಯ್ಯ ಅದಕ್ಕೇನು ಒತ್ತು ಗೊತ್ತು ಅದೇ. ಬಾ. ಹೌದಾ? ದೊಡ್ಡ ಧರ್ಮದೋಣೆಲ್ಲ ನೀನು. ಊರ್ ಪಟೇಲ್ ಬಂದಂಗೆ ಬಂದ್ಬಿಟ್ಟಿದ್ದೆ. ಬಾದಿಕ್ಕೆಂಡು ಬೆಳಗ್ಗೆ ಬೆಳೆಯೋ ಮುಂಡಿಗೆ ಗೊತ್ತಾಗ್ತದ ಕಷ್ಟಗಳೇನು ಅಂತ. ನಿಂಗೇನು ಗೊತ್ತಾಗ್ತದ ಹೇಳ? ಅಂಕಲ್ 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 ಏನಮ್ಮ ಅದ? ರಾಗಿ ಅಂಕಲ್. ಎಷ್ಟು ಕೆಜಿ ಅವೆ? 6 kg ಐತೆ ಅಂಕಲ್. 3 ದಿನಕ್ಕೊಂದು ಸರ್ 6 kg ರಾಗಿ ಹಾಕ್ಸ್ಕೊಂಡು ಹೋಗೋ ಬದಲು ಒಂದೇ ಸರ್ ಒಂದು ಮೂಟೆ ಹಾಕ್ಸ್ಕೊಂಡು ಹೋಗಕ್ಕಾಗಲ್ಲ? ನಮ್ಮ ಮನೆಗೆ ಫ್ರೆಶ್ ಅಂಕಲ್ ತಿನ್ನೋದು. ಓಹೋ, ರಾಗಿ ಶಿಟ್ಟು ಫ್ರೆಶ್ ಆಗಿರ್ಬೇಕಾ? ಸರಿ ಅದಂಗಿಸ್ಬಿಡು ನೀನು. ನಿನ್ನಂತವಳು ಯಾರ ಪೂಜೆ ಮಾಡಕ್ಕ ಪಿಳ್ಳಾರ ಎತ್ಕೊಂಡು ಬಳ್ಳಾರ್ ಗಂಟೆ ಹೋದ್ಲಂತೆ. ಹಂಗಾಯ್ತು. ಅಣ್ಣ ಮಂಜಣ್ಣ ಅಕ್ಕಿಂಗ್ ಮಿಷಿನ್ ಕಾಕೋಡು. ಇರಲಿ ಅಪ್ಪಯ್ಯ, ನಾನು ಮಿಷಿನ್ ಹಾಕೊಡಕ್ಕೆ ಇರೋದು ಏನು ರುಬ್ಕೊಡ್ತೀನಿ ಅಂತ ಹೇಳಿದ್ನ. ಆಯ್ತು ಬಿಡು. ಏನವ ಅಕ್ಕಿ ಅಣ್ಣ? ಅಕ್ಕಿ ಎಷ್ಟು ಕೆಜಿ ಅವೆ? 3 kg ಐತೆ. ಅಪ್ಪಯ್ಯ, ಈ ಹುಡುಗಿ 3 ದಿನಕ್ಕೊಂದ್ಸಾರಿ 6 kg ರಾಗಿ ಎತ್ಕೊಂಬತ್ತಾಳ. ನೀನು ಅವಳಿಂದೇನೆ 3 kg ಅಕ್ಕಿ ಎತ್ಕೊಂಬತ್ತೀಯ. ಅದ್ರಾಗ ಅವಳು ನೋಡ್ಕೊಂಡೆ 1 kg ಅಕ್ಕಿ ತಿಂದಾಕ್ಬಿಡ್ತೀಯ. ಈ ಹುಡುಗಿ ನಿನ್ ನೋಡ್ಕೊಂಡೆ ಕಾಲು ಕೆರೆದು ನಮ್ಮ ಫ್ಲೋರ್ ಮೇಲೆ ನೆಲ ಎಲ್ಲ ಹಳ್ಳಿಗ್ಲಿಕ್ ಬಿಟ್ಟವಳೆ. ಹಂಗೇನಿಲ್ಲ ಅಂಕಲ್. ಏನು ಹಂಗೇನಿಲ್ಲ? ಏನು ಓದ್ತಾ ಇರೋದು ನೀನು? PUC ಮುಗೀತು, ಡಿಗ್ರಿ ಮಾಡಬೇಕು ಅಂಕಲ್. ಡಿಗ್ರಿ? ಇದು ಆಲ್ಡೇರಿಯಾಗ ಹಾಕ್ತಾರೆ ನೋಡು, ಆ ಡಿಗ್ರಿನಾ? ಅದಲ್ಲ ಅಂಕಲ್, PU ಮುಗಿದ್ಮೇಲೆ ಓದೋದು. ಓಹೋ, ಅಪ್ಪಯ್ಯ ನೀನೇನ ಓದಿರೋದ? SLCಗೆ ಹೋಗೋಣ. ಕಟ್ಕೊಂಬೇಕು. ಕಟ್ಕೊಂತೀಯ? 7 ಕತ್ ವಯಸ್ಸಾಗಿದೆ, ಇನ್ನು ಕಟ್ಕೊಂಡೆ ಇರು. ಬೈಬೇಡಿ, ಸುಮ್ಮನೆ ಇರಿ ಅಂಕಲ್. ಓಹೋ, ಪೀರುಗಾನ್ ಸಪೋರ್ಟ್ ಮಾಡ್ದಂಗೆ ಮಾಡ್ತಾ ಇದ್ಯಾ? ಎಳ್ವಳೆಲ್ಲ ನಿಮ್ದು? ಯಾರ ಮಗಳು ನೀನು? ತಾಟುಗ್ಲಪ್ಪನ ಮಗಳು ಅಂಕಲ್. ತಾಟುಗ್ಲಪ್ಪ ಮಗಳು? ಅಮ್ಮಯ್ಯ, ನಿಮ್ಮ ಅಪ್ಪನ ಎಷ್ಟು ಒಳ್ಳೆಯವನು. ನೆತ್ತಿ ಮಣ್ಣು ನೆಲಕ್ಕೆ ಹೋಯ್ಕೊಂಡು ಸಾಯ್ತಾನೆ ಅಂತ ಒಂದು ಮಗಳಾಗಿ ಏನು ಆಡ್ದಾಟ ಆಡ್ತಾ ಇದ್ಯಾ? ನಿಮ್ಮಂತ ಚೆನ್ನಾಗಿರೋ ಹುಡುಗಿರೋ ನಿನ್ನ ತಾಲಾಲ್ ಟೋಪಿ ನನ್ನ ಮಕ್ಕಳಿಗೆ ಬಿದ್ದೋಗೋದು. ಚೆನ್ನಾಗಿ ಓದ್ಬಿಟ್ಟು ತಂದೆ ತಾಯಿಕ ಒಳ್ಳೆ ಹೆಸರು ತಕೊಂಬ. ಸರಿ ಅಂಕಲ್. ಅಪ್ಪಯ್ಯ, ನೀನೇನು ಕೆಲಸ ಮಾಡೋದಾ? ಕೆಲ್ಸ ಏನಿಲ್ಲ ನಾವು. ಯಾವ ಕೆಲಸ ಇಲ್ದಿದ್ದಕ್ಕ ಈ ಕೆಲಸ ಮಾಡಕ್ಕೆ ಬಂದಿದ್ಯಾ? ಅಪ್ಪಯ್ಯ, ಗಂಡಸಾದ 4 ಕಾಸು ಸಂಪಾದನೆ ಮಾಡಿ
ಸೊಸೈಟಿ ಮುಂದೆ ತೊಡೆ ತಟ್ಟಿ ತೋರಿಸ್ಬೇಕಲ್ಲೇ ಅದು ಗಂಡಸು ಅಂದ್ರೆ. ಯಾವ ಸೊಸೈಟಿ ಮುಂದೆ ಅಣ್ಣ? ಆಲ್ ಸೊಸೈಟಿ ಮುಂದೆ, ಪುಡ್ ಸೊಸೈಟಿ ಮುಂದೆ. ತಗೊಳ್ಳಿ ಅಂಕಲ್, ಆ ಹುಡುಗಂದು ತಗೊಂಬಿಡಿ ಅಂಕಲ್. ಏ ಅಪಾಯ, ಇದೆಲ್ಲ ನಿನ್ ಬಾಳುಗಳು. ಗಂಡ್ಸಾದನೋ 4 ಕಾಸು ಸಂಪಾದನೆ ಮಾಡಿ ತೋರಿಸ್ಬೇಕು. ಕಾಸುಗಳು ಸಂಪಾದನೆ ಮಾಡೋದು ಈ ಕಾಲದ ಕಷ್ಟ ಅನ್ಕೊಂಡಿದ್ದೀನಿ ಅಣ್ಣ. ನೋಡಿ ಇವಾಗ. ಹಲೋ, ಸುಷ್ಮಾನ ಮಾತಾಡ್ತಾ ಇರೋದು. ಫೋನ್ಪೇಗೆ 1,000 ಹಾಕ್ತೀಯಾ? ಅಂಕಲ್ ಅಂಕಲ್ ಅಮ್ಮಯ್ಯ, ಜನ ಯಾರು ಇರ್ಲಿ ಆಫ್ ಮಾಡಿದ್ನೆ ಅಂದಂಗೆ. ಯಾರ ಮಗಳಮ್ಮ ನೀನು? ಕೋದಂಡಪ್ಪನ ಮಗಳು. ಹೋದಂಡಪ್ಪ ಮಗಳು? ನಾನು ಯಾವತ್ತೂ ನೋಡೇ ಇಲ್ಲ. ಎಲ್ಲಿರೋದು ನೀನು? ಅಂಕಲ್, ನಾನು ಬೆಂಗಳೂರಲ್ಲಿ ಓದ್ತಿರೋದು. ಅಂದಂಗೆ ಅಮ್ಮಯ್ಯ, ನಿನ್ನ ಮಕ್ಳು ಇವ? ಅಂಕಲ್, ಇವರು ನಮ್ಮ ಅಕ್ಕನ ಮಕ್ಕಳು. ಹೌದಾ? ಅಯ್ಯೋ, ನಾನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೆ. ನೀನೇನಮ್ಮ ಓದ್ತಾ ಇರೋದಾ? ಅಂಕಲ್, ಮೆಡಿಕಲ್ ಓದ್ತಾ ಇದ್ದೀನಿ. ಆಹಾ, ಸೂಪರ್ ಅಮ್ಮಯ್ಯ. ಇಷ್ಟೊತ್ತು ಅವ್ರು ಯಾರೋ ಬಂದಿದ್ರು ಅಲಾಲ್ ಟೋಪಿ ಮುಂಡೆವ. ಪಾಪ ನಿಮ್ಮ ಅಪ್ಪನ ಕೋದಂಡಪ್ಪನ ಹಗಲು ರಾತ್ರಿ ಗಾಸ್ ಬಿದ್ದು ಬೆಳಿಗಳು ಬೆಳೆದು ನಿಮ್ಮನ್ನೆಲ್ಲ ಚೆನ್ನಾಗಿ ಸಾಕಿದ್ನು ನೋಡೋ. ನೀನು ಅದಕ್ಕೆ ಒಳ್ಳೆ ಹೆಸರು ತಗೊಂಬಂದೆ, ನಮ್ಮ ಊರ್ಗೂ ಒಳ್ಳೆ ಹೆಸರು ತಗೊಂಬಂದೆ. ಮೆಡಿಕಲ್ ಅಂದ್ರೆ ಏನು ಸಾಮಾನ್ಯನಾ? ಸೂಪರ್ ಅಮ್ಮಯ್ಯ ನೀನು. ಅಪ್ಪಯ್ಯ, ಮಂಜ ಇದೀಯಪ್ಪ? ಯಾಕೆ ಮುನ್ನಣ್ಣ? ಅಯ್ಯೋ, ಯಾಕೆ ಮುನ್ನಣ್ಣ, ಏನೋ ಒಂಥರ ಇದೆಯಾ? ಅಪ್ಪಯ್ಯ, ವಿಪರೀತ ಜ್ವರ ನೆನ್ನೆ. ಹಾಸ್ಪಿಟ್ಲ್ಕನ ಹೋಗಿ ಬರೋದು ತಾನೇ? ಅಪ್ಪಯ್ಯ, ₹1 ಕೈಯ ಕಾಸಿಲ್ಲ. ಹೆಂಗೋಗ್ಲಿ ಆಸ್ಪತ್ರೆಗೆ ನಾನು? ಒಬ್ಬ ಮಗನೋ ಬೊಂಬಾಯಾಗ, ಒಬ್ಬ ಮಗನೋ ಮೆಡ್ರಾಸಾಗ. ಏನಕ್ಕಿಂತ ಮಕ್ಕಳು? ನನ್ನ ಹಣೆ ಬರ್ಕ ಹೊಣೆಯರಪ್ಪ. ಮುನಿಯಣ್ಣ, ಎಂಥ ಮಕ್ಕಳನ್ನ ಎತ್ಬಿಟ್ಟಿದ್ಯಪ್ಪ. ನನ್ನ ಮನೆಗೆ ಏನಾರು ಇದ್ದಿದ್ರೆ ವಿಷಾಕ್ ಸಾಯ್ಸಾಕ್ಬಿಡ್ತಿದ್ನಿ ನೋಡು. ಬೇಡಪ್ಪಯ್ಯ, ಅವ್ರನ್ನ ಬೈಬೇಡ. ಅವರೆಲ್ಲೇ ಇದ್ರು ದೇವ್ರು ಅವ್ರನ್ನ ಚೆನ್ನಾಗಿ ಮಡಗಿರಿ. ಏನು ಮುನಿಯಣ್ಣ, ಏನು ತಾಯಿ ಮನಸ್ಸು ನಿಂದು. ಒಂದು ತೂಟ ಹಾಕ್ದಿದ್ರು ದೂರದಾಗೆಲ್ಲೋ ಅವ್ರು ಚೆನ್ನಾಗಿರ್ಲಿ ಅಂತ ಕೋರ್ಕೆಂತೀಯ. ಏನು ಮನುಷ್ಯನಪ್ಪ ನೀನು. ಅಪ್ಪಯ್ಯ, ನಿಮ್ಮ ಅಪ್ಪನು ನಾನು ಒಂದೇ ಜೊತೆಯವರು. ಮಕ್ಕಳು ಅಂತ ನೆತ್ತಿ ಮಾಡಿ ನೆಲ್ಕು ಒಯ್ಕೊಂಡು ಸಾಕಿದ್ನು. ನಿಮ್ಮ ಅಪ್ಪನ ಅದ್ಯಾವರು ಬೇಗನೆ ಕರ್ಕೊಂಬಿಟ್ನು. ಆದ್ರೆ ನನ್ನ ನೋಡು, ಇನ್ನೂ ಇಲ್ಲೇ ಮಡ್ಗೆ ಅವನಿ ಆದ ಬೀದಿಯಾಗ ಆದ್ಕೊಂಡು ತಿಂದು ಸಾಯ್ಲಿ ಅಂತ. ನನ್ನ ಹಣೆ ಬರ ಏನು ಮಾಡೋಕ್ಕದು? ಓ ಮುನಿಯಣ್ಣ, ನೀನು ಇವಾಗ ನಮ್ಮ ಅಪ್ಪನ ಯಾಕೆ ಜ್ಞಾಪಿಸಿದ್ದು? ತಗ ಅಪ್ಪಯ್ಯ, ಬೇಡ ಬಿಡು. ಹಾಸ್ಪಿಟ್ಲಾಗ ತೋರಿಸ್ಕೊ ಹೋಗು. ಬೇಡ ಮಂಜ, ತಗೊಳ ಬೇಡ. ಹೋಗಿ ಮುನಿಯಣ್ಣ, ನೀನು ತೋರಿಸ್ಕೋಗ, ಹಾಸ್ಪಿಟ್ಲಾಗ ತೋರಿಸ್ಕೋ. ಅಪ್ಪಯ್ಯ, ಬರ್ತೀನ. ಇದು ಈಗ ಧರ್ಮಛತ್ರ ಆಗೇದೇನಾ? ಆಗ 3-4 ಕಾಸು ವ್ಯಾಪಾರ ನೆಟ್ಕೊಂಡೆ ಕಂಡವ್ರ ಬಾಯಕ್ಕೆ ಹಾಕ್ತೀಯಾ? ಓ ಮುನಿಯಣ್ಣ, ಹೋಗೋ. 3 ದಿನಕ್ಕೊಂದ್ಸಾರಿ ಬಂದ್ಬಿಡ್ತೀಯ ಗಿಲಿಟ್ ಮಾತು ಕೇಳ್ಕೊಂಡ. ಇಲ್ಲಾಗ 3-4 ಕಾಸು ವ್ಯಾಪಾರಕ್ಕ ದಿನ ಸಂತಿಕೊಂಡಿರ್ತೀನಿ ನೋಡು. ನಾವೇನು ಬದುಕೋದ್ ಬೇಡ. ಹೋಗಲ್ಲ ಸುಮ್ಮನೆ. ಇನ್ನೊಂದ್ಸಾರಿ ಬಂದೆ ನೋಡು, ಹೋಗಿ ಸುಮ್ಮನೆ. ಏನಮ್ಮವ್ವ? ಅದಕ್ಕೆ ಈ ನಡುವೆಲ್ಲ ಮಿಷಿನ್ ಕಟ್ ತಲೆಕಾಗಲ್ಲ. ಇವತ್ತು ಮಾತ್ರ ಬಂದ್ಬಿಟ್ಟಿದ್ಯಾ? ಅಲ್ಲಿ ಬಳುವನಳ್ಳಿಯಾಗ ಹಾಕ್ಸ್ಕೊಂತ ಇದ್ನ್ಯಾ, ಅಲ್ಲಿ ಚೆನ್ನಾಗೇ ಆಗ್ತಾ ಇಲ್ಲ. ನೀನು ಯಾಕಂದ್ರೆ ಚೆನ್ನಾಗಿ ಆಗ್ತೀಯ ಕಣೋ. ಓಹೋ, ಈ ಮಾತುಗಳಿಗೇನು ಕಮ್ಮಿ ಇಲ್ಲ. ಕೊಡಿಲೆ. ಓ ರೋಸ್ಟ್ ಒಳಕ್ ಬತ್ತೀಯಾ? ಏನವ್ವ? ರಾಗಿಣು ರಾಗಿ ಕಾಸುಗಳು ತಂದಿದ್ಯಾ? ನಾವು ಹೇಳಿದ್ದು ಬರ್ಕೊಬೇಕಂತೆ. ಬರ್ಕೊಬೇಕಂತ ಸಾರಿ ಹಿಂಗೆ ಹೇಳ್ತಾ ಇರ್ತಾನೆ. ಇನ್ನ ಎಲ್ಲಿ ಬರ್ಕೊಂಡ್ಲ್ಯಾ? ನನ್ನ ನೆತ್ತಿ ಮೇಲೆ ಬರ್ಕೊಂಡ್ಲ್ಯಾ? ಇಲ್ಲ ನನ್ನ ಮೈ ಮೇಲೆ ಬರ್ಕೊಂಡ್ಲ್ಯಾ? ಕೊಡ ಇಲ್ಲಿ. ತಗ ಹೋಗೋ, ನಿಮ್ಮ ಅಪ್ಪನ ಕೇಳೋ. ಏನವ್ವ? ಧನಿಯಾ ಬೀಜ. ಧನಿಯಾ ಬೀಜ? ಓಹೋ, ಈ ನಡುವೆ ನಮ್ಮ ಮಿಷಿನ್ ಕಡೆನೇ ಬಂದಿಲ್ಲ. ನಮ್ಮ ಯಜಮಾನ್ ಹೇಳಿದ್ನು ಗುರಪ್ಪನ ಮಠದಾಗ ಹಾಕ್ಸ್ಕೊಂಬ ಅಂತ. ಹೌದಾ? ಅಯ್ಯ, ಅಲ್ಲೇನು ಸರಿಯಾಗೇ ಬರಲ್ಲ. ನೀನು ಬಲಿ ಚೆನ್ನಾಗಿ ಹಾಕೊಡ್ತೀಯಪ್ಪ, ಹಂಗೆ ಹಾಕೊಡು. ಹೌದಾ?
ಕೊಡಿಲಿ. ವಾವ್ ಅಷ್ಟು ಕೆಲಸ ಒಳಗೆ ಬಾ. ಹೌದು ನಿಮ್ಮ ಹೆಂಗಸ್ರು ನಿಮ್ಸ್ಕೊಂದ್ಸರಿ ಒಳಗೆ ಕರಿತಾವ್ರೆ ಏನೇನು ತಿನ್ಸ್ ಕಳಿಸ್ತಾಳೇನ? ಬೌ ಮಿಷಿನ್ ಬತ್ತೀರಾ ಮಿಷಿನ್ ಹಾಕ್ಸ್ಕೊಂಡೋಗ್ಬೇಕು. ಅದು ಬಿಟ್ಬಿಟ್ಟ ಆ ಅಮ್ಮನ ಬೇರೆ ಅದೇನೋ ಮಾತಾಡ್ದು, ನೀನು ಬೇರೆ ಏನೋ ಮಾತಾಡ್ದೆ. ಅಣ್ಣ ಅಲ್ಲೆಲ್ಲೋ ಚೆನ್ನಾಗಿ ಹಾಕಲ್ಲ, ಇಲ್ಲಿ ನೀನು ಬಲೆ ಸಖತ್ತಾಗಿ ಹಾಕೊಡ್ತೀಯ, ನಿಮ್ಮ ಮಿಷಿನ್ ಬಲೆ ಚೆನ್ನಾಗದೆ ಅಂತ ಏನೇನೋ ಗಿಲಿಟ್ ಮಾತುಗಳು ಹೇಳೋದು. ಓ ಯಾಕೆ ಏನಾಯ್ತು? ಏನಾಗೈತೆ ಅಂತ ನೋಡು. ನೋಡಿಲ್ಲ. ಎಲ್ರಿಗೂ ನಮಸ್ಕಾರ. ಮೊನ್ನೆ ತಾನೇ ಮೆಂಬರ್ ಮಂಜಣ್ಣ ಅಂತ ಒಂದು ವಿಡಿಯೋ ಹಾಕಿದ್ವಿ ನಾವು. ನೀವೆಲ್ಲರೂ ಆ ವಿಡಿಯೋ ನೋಡಿದ್ರೆ ಅಂತ ನಾನು ಅನ್ಕೊಂಡಿದ್ನಿ. ನಿಮ್ಮ ಕಾಮೆಂಟ್ಸ್ಗಳು ನೋಡಿದ್ರೇ ಗೊತ್ತಾಗ್ತದ ನೀವೆಲ್ಲರೂ ವಿಡಿಯೋ ನೋಡ್ತಾ ಇದ್ರೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಂತ. ಇವಾಗ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಾವು ನೆಕ್ಸ್ಟ್ ವೀಕಾಗ ನಿಮ್ಮ ಮುಂದಕ್ಕೆ ಬರ್ತೀವಿ. ಹಿಂದೆ ಹಾಕಿರೋ ವಿಡಿಯೋಗಳು ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ನಿ. ಮಂಜು ಸರ್ ಹಿಂದೆ ಹಾಕಿದ್ದಿದ್ದು ವಿಡಿಯೋಗಳು ಯಾವ್ಯಾವ ಹೇಳ್ರೆ? ಹಿಂದೆ ನಾವು ಉಚ್ಚೇಗೌಡ, ಮಿಸ್ಟರ್ ಮಂಜಣ್ಣ, ಐಟ್ಲಗ, ಭಾಗ್ಯಮ್ಮನ ಹೋಟೆಲ್, ಮಂಜಣ್ಣನ ಅಡ್ಡ, ಇದೇ ಥರ ಹಲವಾರು ವಿಡಿಯೋಸ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಮೆಂಬರ್ ಮಂಜಣ್ಣ ಎಲ್ಲ ವಿಡಿಯೋಸನ್ನು ನೀವು ನೋಡಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಇದೇ ರೀತಿ ಮುಂದೆ ಕೂಡ ನಾವು ರಿಲೀಸ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳಿಗೆ ಸಂಪೂರ್ಣ ಸಹಕಾರ ನೀವೆಲ್ಲರೂ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಜೈ ಸುಮ್ನೆ ತಮಾಷೆಕ ಜೈ. ನೀವಿಬ್ಬರು ಬೀದಾಗ ಕಿತ್ತಾಡೋ ಟೈಮು ಬಾಕ್ಲಾಕೊಂಡು ಮನೆ ಕಿತ್ತಾಡಿದ್ರೆ ಮನೆ ತುಂಬ ಮಕ್ಕಳಾಗೊಬ್ರವ. ಏನು ಬೆಳಗ್ಗೆಯಿಂದ ಓದ್ಕೊಂಡೇ ಇದೆಯಾ? ಅವ್ರು ಬರ್ತಾರ, ಹೋಗಿ ರೆಡಿ ಆಗೋ. ಏನಮ್ಮ ನಿಮ್ಮ ಯಜಮಾನ್ ಅವ್ನ ಮನ್ಯಾಗ? ಇಲ್ಲಣ್ಣ ಮೇವ್ ತರಕ್ ಹೋಗ್ಯವನೆ.